ಹಾಯ್ ಎವ್ರಿವನ್ 90 ಡೇಸ್ ಪ್ಲ್ಯಾನಲ್ಲಿ ಡೇ 24. ಸೊ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಆಗಿ ಬಂದು ಸಂಕಲ್ಪನೆಲ್ಲ ಮುಗಿಸ್ಕೊಂಡು ಮತ್ತೆ ಸ್ನಾನ ಎಲ್ಲ ಮುಗಿಸಿ ಒಂದು ಫ್ರೆಶ್ನ ಕುಡಿತಾ ಬ್ರೇಕ್ಫಾಸ್ಟ್ ಕ್ಲಬ್ನ ಮುಗಿಸ್ಕೊಂಡು ಮಧ್ಯಾಹ್ನ ಇಲ್ಲಿ ಅಂದರೆ ನಮ್ಮ ಓನರ್ ಅಜ್ಜಿದು ತಿಥಿದು ಕಾರ್ಯ ಇತ್ತು. ಅಲ್ಲಿ ಊಟ ಮುಗಿಸ್ಕೊಂಡು ಸಂಜೆ ಅಕ್ಕನ ಮನೆಗೆ ಹೋಗ್ತಾ ಇದ್ವಿ. ನಮ್ಮೂರು ಕೆರೆ ಏರಿ ಮೇಲಿಂದು ವೈಬ್ಸ್ ನೋಡಿ ಸಖತ್ತಾಗಿ ಕಾಣಿಸ್ತಾ ಇದೆ. ಅಲ್ಲಿಗೆ ಊರಿಗೆ ಹೋಗಿ ತಲುಪಿದ್ವಿ. ಹೋಗಿದ ತಕ್ಷಣ ಫ್ರೆಶ್ ಆಗಿ ಮುಖ ತೊಳ್ಕೊಂಡು ಬಂದು ಅಂದರೆ ದೇವ್ರನ್ನೆಲ್ಲ ಕರೆಸ್ತಾ ಇದ್ರಲ್ಲ, ಎಲ್ಲ ರೆಡಿ ಮಾಡ್ಕೊಂಡಿದ್ರು ದೇವ್ರನ್ನೆಲ್ಲ ಕೂರಿಸೋದಕ್ಕೆ. ಅಂದರೆ ನಮ್ಮ ಅಕ್ಕನ ಮಗಳು ಅಂದರೆ ನಮ್ಮ ದೊಡ್ಡಮ್ಮನ ಮಗಳು, ನನಗೆ ಅಕ್ಕ ಆಗಬೇಕಲ್ಲ. ಅವ್ರ ಮಗಳದು ವರ್ಷದ್ದು ಬರ್ತ್ಡೇ ನಾಮಕರಣ ಎರಡೂ ಇತ್ತು. ಅವಾಗ ದೇವ್ರನ್ನೆಲ್ಲ ಕರೆಸಿ ಮನೆಗೆ ಕರೆಸಿ ಪೂಜೆ ಮಾಡ್ತಾರೆ. ಅಂದರೆ ನಮ್ಮೂರ ಸೈಡ್ ಅಂದರೆ ಅಮ್ಮ ಅವ್ರ ತವ್ರ ಮನೆ ಸೈಡೆಲ್ಲ ಹೀಗೆ ಯಾವುದೇ ಒಂದು ಕಾರ್ಯ ಮಾಡಬೇಕು ಅಂದ್ರೂ ದೇವ್ರನ್ನೆಲ್ಲ ಕರೆಸಿನೇ ಮಾಡ್ತಾರೆ. ಅದೊಂಥರ ಚೆನ್ನಾಗಿರುತ್ತೆ. ಎಲ್ಲ ಕುಟುಂಬಗಳೆಲ್ಲ ಸೇರಿಕೊಂಡು ಎಲ್ಲರೂ ಒಂದೊಂದು ಕೆಲಸ ಹಂಚ್ಕೊಂಡು ಮಾಡ್ಕೊತ ಮಾಡೋದು. ನನ್ನ ಮಗಳನ್ನ ನಮ್ಮ ಮನೆಯವ್ರು ಎತ್ಕೊಂಡು ಆಟ ಆಡಿಸ್ತಾಯಿದ್ರು. ನನ್ನ ಮಗ ಆಡಿಸ್ತಾ ಇದ್ದ. ಅಂದರೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ, ಯಾರಿಗೆ ಇಷ್ಟ ಇಲ್ಲ ಹೇಳಿ. ನನಗೂ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ. ಬಟ್ ನನಗೆ 2 ಗಂಡು ಮಕ್ಕಳೇ ಆಗೋಗ್ಬಿಟ್ರು. ನನ್ನ ಅಕ್ಕನ ಮಕ್ಕಳೇ. ನನಗೆ ಇಬ್ಬರಿಗೂ ಹೆಣ್ಮಕ್ಳಿದ್ದಾರೆ, ಅವರೇ ನನ್ನ ಮಕ್ಳು ಅಂದ್ಕೊತೀನಿ. ಹಂಗೆ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಎಲ್ಲ ಪಾತ್ರೆ ಎಲ್ಲ ತೊಳಿತಾಯಿದ್ರು ನೋಡಿ. ನಮ್ಮ ಫ್ಯಾಮಿಲಿಯವರು ಎಲ್ಲ ಕೆಲಸ ಹಂಚ್ಕೊಂಡು ಮಾಡಿಕೊಂಡು ಶನಿಮಹಾತ್ಮ ಕತೆ ಓದಿಸ್ತಾಯಿದ್ರು. ಎಲ್ಲ ಕುತ್ಕೊಂಡು ಒಳಗೆ ಕುತ್ಕೊಳ್ಳೋರು ಹೊರಗಡೆ ಕುತ್ಕೊಂಡು ಕೇಳಿಸ್ಕೊತಾ ಇದ್ರು. ಇಲ್ಲಿಗೆ ನನ್ನ ಡೇನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್